ಅಮ್ಮ, ರಾಧಿಕಾ ಯಾವ ಸುಳ್ಳು ಹೇಳಿಲ್ಲ ಅಮ್ಮ. ಓದಿನ ವಿಚಾರದಲ್ಲಿ ನೀನು ಅಡ್ಡಿಪಡಲ್ಲ ಅಂತ ನಂಬಿ ಅವಳು ಹೇಳ್ತೀನಿ ಎಂದಾಗ್ಲೂ ಸಂದರ್ಭ ನೋಡ್ಕೊಂಡು ನಿನಗೆ ಹೇಳೋಣ ಅಂತ ನಾನೇ ತಡೆದಿದ್ದೆ. ವಿದ್ಯೆ ಕಲಿಯೋದು ತಪ್ಪೇನಲ್ವಲ್ಲಮ್ಮ? ವಿದ್ಯೆ ಕಲಿಯೋದು ತಪ್ಪಲ್ದೇ ಇರಬಹುದು, ಆದ್ರೆ ನನಗ್ ಹೇಳ್ದೇನೆ ವಿದ್ಯೆ ಕಲಿಯೋದು ತಪ್ಪು. ಲೋ, ನೀವಿಬ್ರು ಚೆನ್ನಾಗಿರ್ಬೇಕು ಅಂತ, ಸಂತೋಷವಾಗಿರ್ಬೇಕು ಅಂತ ಪ್ರತಿದಿನ ಹಗಲು ರಾತ್ರಿ ದೇವ್ರ ಹತ್ರ ಬೇಡ್ಕೋತಿದ್ದೀನಲ್ಲೋ. ನೀವಿಬ್ರು ನನ್ನ ಎರಡು ಕಣ್ಣು ಅಂತ ನಾನು ಎಷ್ಟೊಂದು ಹೆಮ್ಮೆ ಪಡ್ತಿದ್ದೆ. ಅಂಥದ್ರಲ್ಲಿ ನನ್ನನ್ನ ದೂರ ಮಾಡಿ ನನ್ನ ಕಣ್ಣಿಗೆ ನಿಮ್ಮ ಕೈಯಾರೆ ಚುಚ್ಚಿಬಿಟ್ರಲ್ಲೋ. ಅತ್ತೆ, ನನ್ನ ಮಗನ್ಗೆ ಯಾವ ಕೊರತೆನೂ ಬರ್ದೇ ಇರೋ ಹಾಗೆ ನೋಡ್ಕೋ ಅಂತ, ಅವನನ್ನ ಕಣ್ಣಿನ ರೆಪ್ಪೆ ತರ ಕಾಪಾಡ್ಬೇಕು ಅಂತ ನಿನಗ್ ಹೇಳಿ ನಿನ್ನ ನಂಬಿ ಹೋದ್ರೆ ನೀನೇನ್ ಮಾಡ್ದೆ? ನಿನ್ನ ಸ್ಟಡೀಸ್ ಗುಂಗಲ್ಲಿ ಅವನಿಗೆ ಜ್ವರ ಬಂದ್ರೂ ಆ ವಿಷಯದ ಕಡೆ ಗಮನನೇ ಕೊಡದೆ ಪರೀಕ್ಷೆ ಬರೆಯೋಕ್ ಹೋಗಿದೀಯಾ? ಶಭಾಷ್. ಕೈಲಾಶ್ ಅವ್ರಿಗೆ ಜ್ವರ ಬಂದಿದ್ಯಾ? ನನ್ನ ನೆರಳಲ್ಲಿ ನಿಯತ್ತಾಗಿ ಬೆಳೆದಿರೋ ನನ್ನ ಮಗನ್ನ ನಿನ್ನ ಸೆರಗ ಗಂಟು ಹಾಕೊಂಡು ನನಗೆ ಸುಳ್ಳು ಹೇಳೋ ಅಷ್ಟು ಹಾಳು ಮಾಡಿದೀಯಾ? ಅತ್ತೆ ಪ್ಲೀಸ್, ನಾನ್ ಬೇಕು ಅಂತ ಮಾಡ್ಲಿಲ್ಲ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಇನ್ನೇನು ಮಾತಾಡ್ಬೇಡ. ಸಾರಿ ರಾಧಿಕಾ, ನನ್ನಿಂದಾಗಿ ನೀನು ಅಮ್ಮ ಕೈಲಿ ಕಪಾಳಕ್ಕೆ ಹೊಡೆಸ್ಕೊಂಡೆ. ಕಪಾಳಕ್ಕೆ ಹೊಡೆದ್ರೆ ಏನಾಗತ್ ಬಿಡಿ, ಸ್ವಲ್ಪ ಹೊತ್ತಲ್ಲೇ ನೋವು ಕಡಿಮೆ ಆಗತ್ತೆ. ಅತ್ತೆಗೆ ಹೇಳ್ಬಿಟ್ಟೆ ಕಾಲೇಜ್ಗೆ ಹೋಗ್ತೀನಿ ಅಂದ್ರೆ ನೀವು ತಾತ್ಸಾರ ಮಾಡ್ಬಿಟ್ರಿ. ಇವಾಗ ನೋಡಿ, ಅತ್ತೆ ಮನ್ಸಿಗೆ ನೋವಾಗಿದೆ. ಅವರು ನನ್ನ ಹೆತ್ ಮಗಳ ತರ ನೋಡ್ಕೋತಿದ್ರು. ನಾನ್ ಮೋಸ ಮಾಡ್ಬಿಟ್ಟೆ ಅನ್ನೋ ಭಾವನೆಯಿಂದ ಅತ್ತೆಗೆ ಕೋಪ ಬಂದಿದೆ. ಅದನ್ನ ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ರಾಧಿಕಾ, ಕೈಲಾಶ್ ಅವ್ರೆ, ಇವಾಗ ಸ್ವಲ್ಪ ಪರವಾಗಿಲ್ವಾ?
ಟೆಂಪರೇಚರ್ ನಾರ್ಮಲ್ ಆಗೇ ಇದೆ. ಹುಷಾರಾಗೇ ಇದ್ದೀನಿ ಅಂತ ಹೇಳ್ತಿದ್ಯಲ್ಲ, ಟ್ಯಾಬ್ಲೆಟ್ ಯಾಕೆ? ಆದ್ರೂ ನುಂಗ್ಲೇಬೇಕು. ಜ್ವರ ಇಳಿದ್ರು ಡೋಸೇಜ್ ಕಂಟಿನ್ಯೂ ಮಾಡಬೇಕು. ಓಕೆ ರೀ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ನಾನು ಈಗಲೇ ಬರ್ತೀನಿ. ಕಂದ ಕೈಲಾಶ್, ಇವಾಗ ಹೇಗಿದೆ? ಹಾ, ಪರವಾಗಿಲ್ಲ ಅಮ್ಮ. ಅಮ್ಮ ಅದು ಕಂದ, ನೀನ್ ಮೊದಲು ರೆಸ್ಟ್ ತಗೋ. ಆಮೇಲೆ ಮಾತಾಡೋಣ. ಅಬ್ಬಬ್ಬಬ್ಬಾ, ಇವಾಗ ನನಗ್ ತುಂಬಾ ಸಂತೋಷ ಆಗ್ತಿದೆ. ನಿಂಗೆ ಅಲ್ವೇ? ನಂಗೂ ನಿಮ್ಮಪ್ಪಂಗೂ ಕೂಡ ಸಂತೋಷದಲ್ಲಿ ಹೊಟ್ಟೆ ತುಂಬ ಹೋಗಿದೆ. ಇಲ್ಲಿವರೆಗೂ ರಾಧಿಕಾ ವಿಷಯದಲ್ಲಿ ನಾವ್ ಏನೇ ಪ್ರಯತ್ನ ಮಾಡಿದ್ರು ನನ್ ತಂಗಿ ಕಡೆಯಿಂದ ನಮ್ಗೆ ಎದುರೇಟೆ ಬೀಳ್ತಿತ್ತು. ಇನ್ಮೇಲಿಂದ ಅವಳ ಬಗ್ಗೆ ನಾವ್ ಏನೇ ಹೇಳಿದ್ರು ಶಕುಂತಲಾ ನಂಬ್ತಾಳೆ. ಅದಕ್ಕೆ ಅವ್ರಿಗೆ ನಮ್ ಬಗ್ಗೆ ಇನ್ನೂ ನಂಬಿಕೆ ಹೆಚ್ಚಾಗೋ ತರ ಮಾಡ್ಬೇಕು. ಆಮೇಲೆ ರಾಧಿಕಾನ ಈ ಮನೆಯಿಂದ ಒದ್ದೋಡಿಸ್ಬೋದು. ಅಮ್ಮ, ರಾಧಿಕಾನ ಈ ಮನೆಯಿಂದ ಆಚೆ ಕಳಿಸೋಕೆ ಭಾವ ಒಪ್ಕೋತಾನ? ಹೆಂಡತಿ ಮೇಲೆ ವಿಪರೀತವಾಗಿ ಪ್ರೀತಿ ಬೆಳೆಸ್ಕೊಂಡಿದ್ದಾನಲ್ಲ. ಹೆಂಡತಿ ಮೇಲಿರೋ ಪ್ರೀತಿಗಿಂತ ತಾಯಿ ಮೇಲಿರೋ ಗೌರವಕ್ಕೇನೆ ಕೈಲಾಶ್ ಬೆಲೆ ಕೊಡೋದು. ನಿಮ್ಮತ್ತೆ ಗಟ್ಟಿಯಾಗಿ ತೀರ್ಮಾನ ತಗೊಂಡ್ಬಿಟ್ರೆ ನಿಮ್ ಭಾವ ಎದುರು ಮಾತಾಡಲ್ಲ. ನಿಜಾನೇ, ನಿನ್ನೆ ಫೋಟೋ ವಿಷಯದಲ್ಲಿ ರಾಧಿಕಂಗೆ ಚೆನ್ನಾಗಿ ಬಯಸಿದ್ವಿ. ಇವತ್ತು ಅವಳ ವಿದ್ಯಾಭ್ಯಾಸಕ್ಕಲ್ಲಿ ಹಾಕ್ಸಿದೀವಿ. ಇಂಥದ್ದೇ 2-3 ಘಟನೆನಲ್ಲಿ ರಾಧಿಕಾನ ನಿಮ್ಮತ್ತೆ ಮುಂದೆ ಸಿಕ್ಕಾಕ್ಸಿದ್ರೆ ನಾವ್ ಅಂದ್ಕೊಂಡಿದ್ ಕೆಲ್ಸ ನೆರವೇರ್ದಂಗೆ. ಅತ್ತೆ, ನನ್ನ ಕ್ಷಮಿಸ್ಬಿಡಿ ಅತ್ತೆ. ನನ್ನ ಇಷ್ಟಪಟ್ಟು ಸೊಸೆಯಾಗಿ ತಂದ್ಕೊಂಡ್ರಿ. ನೀವು ತಲೆ ತಗ್ಸುವಂತ ಕೆಲ್ಸ, ನಿಮಗ್ ಕೋಪ ತರಿಸುವಂತ ಕೆಲ್ಸ ಮಾಡಬಾರ್ದು ಅಂತ ಪ್ರತಿ ಕ್ಷಣ ಜಾಗೃತೆ ವಹಿಸ್ತಾನೆ ಇದ್ದೀನಿ. ನನ್ನ ಸ್ಟಡೀಸ್ ವಿಷಯನ ನಿಮಗೆ ಹೇಳ್ಬೇಕು ಅನ್ಕೊಂಡ್ರು ಹೇಳೋದಕ್ಕಾಗ್ಲಿಲ್ಲ. ಅದೇನೇ ಇರ್ಲಿ, ನನ್ ಕಡೆಯಿಂದ ತಪ್ಪು ನಡೆದಿದೆ. ನಾನ್ ನಿಮ್ ಮನ್ಸಿಗೆ ಕಷ್ಟ ಕೊಟ್ಟಿದ್ದೀನಿ. ಪ್ಲೀಸ್ ಅತ್ತೆ, ನನ್ನ ಕ್ಷಮಿಸ್ಬಿಡಿ. ಅತ್ತೆ, ನನ್ನ ಸ್ಟಡೀಸೇ ಇರ್ಲಿ, ಬೇರೆ ಯಾವ ವಿಷಯನೇ ಇರ್ಲಿ,
ನಿಮಗ್ ಗೌರವ ತಂದ್ಕೊಟ್ರೇನೆ, ನಿಮಗ್ ಹಿಡ್ಸಿದ್ರೇನೆ ನಾನ್ ಮಾಡ್ತೀನಿ ಹೊರತು ಇಲ್ಲ ಅಂದ್ರೆ ಮಾಡಲ್ಲ. ನನಗೆಲ್ಲದಕ್ಕಿಂತ ಈ ಮನೆ ಸೊಸೆಯಾಗಿ ನನ್ ಜವಾಬ್ದಾರಿ ನಿಭಾಯಿಸೋದು, ನಿಮ್ ಮಾತಿನ ಪ್ರಕಾರ ನಡ್ಕೊಳ್ಳೋದೇ ಮುಖ್ಯ. ನನ್ ಸ್ಟಡೀಸ್ನ ಇವತ್ತೇ ಬಿಟ್ಬಿಡ್ತೀನಿ. ರಾಧಿಕಾ, ಆತರದಲ್ಲಿ ಇಂಥ ನಿರ್ಧಾರ ತಗೋಬೇಡ. ಪ್ಲೀಸ್ ಕೈಲಾಶ್ ಅವರೇ, ನಡ್ತಿರೋದ್ ಸಾಕು, ಈಗ ಅಡ್ಡ ಬರ್ಬೇಡಿ. ರಾಧಿಕಾ, ಇದ್ರಲ್ಲಿ ನಿನ್ ತಪ್ಪೇನಿದೆ? ಕೈಲಾಶ್ ಅವರೇ, ಇಲ್ಲಿ ತಪ್ಪು ಯಾರ್ದು ಅನ್ನೋದು ಮುಖ್ಯ ಅಲ್ಲ. ಅತ್ತೆಗೆ ಇಷ್ಟ ಇಲ್ದೇ ಇರೋ ಕೆಲ್ಸ ಈ ಮನೇಲಿ ಯಾವತ್ತೂ ಮಾಡೋದಕ್ಕೆ ಹೋಗ್ಬಾರ್ದು. ಅವ್ರಿಗೆ ನೋವಾಗದೆ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಎಲ್ಲದಕ್ಕಿಂತ ಮೊದಲು ನಾನು ಈ ಮನೆ ಸೊಸೆ, ನನಗೆ ಆ ಸ್ಥಾನನೇ ಮುಖ್ಯ. ಅದೇ ನನ್ನ ಧರ್ಮ. ರಾಧಿಕಾ, ರಾಧಿಕಾ, ಇನ್ನು ಎಷ್ಟೊತ್ತು? ಆಹಾ, ಬರ್ತಾ ಇದೀವ್ರಿ. ಟಂಟಡಾಯ್, ಬಿಸಿ ಬಿಸಿ ಟೊಮ್ಯಾಟೊ ರಸಂ ರೆಡಿ. ಅಲ್ಲಪ್ಪ, ಬೇಡ ಬೇಡ ಅಂದ್ರೂ ಕೇಳಿಸ್ಕೊಳ್ದೆ ಸೌಟ್ ಹಿಡ್ಕೊಂಡ್ ನಿಂತ್ಬಿಟ್ಟೆ. ಧೈರ್ಯ ಮಾಡ್ಬೋದು ಅಂತೀಯಾ? ಈ ಗುರುಗಳ ಸೂಚನೆನ ಪಾಲನೆ ಮಾಡಿ ಈ ಶಿಷ್ಯ ಮಾಡಿರೋ ನಳಪಾಕ. ನಾನ್ ಮಾಡಿದ ಕಾಫಿ ರುಚಿನ ಪೂರ್ತಿಯಾಗಿ ಮರ್ತ್ಬಿಟ್ಟು ಈ ನಳಪಾಕದ ರುಚಿ ನೋಡಿ. ಉಪ್ಪು ಖಾರದ ಜೊತೆಲಿ ನಿಮ್ ಮೇಲಿರೋ ಪ್ರೀತಿನೂ ಬೆರೆಸಿ ಅಡ್ಗೆ ಮಾಡಿದೀವಿ. ಇನ್ನು ಯೋಚನೆ ಮಾಡ್ತಿದ್ದೀರಲ್ಲ, ಮೊದ್ಲು ತಿನ್ನಿ. ಮೊದ್ಲು ಟೊಮೆಟೊ ರಸಂ. ತಿನ್ನಿ ತಿನ್ನಿ ತಿನ್ನಿ. ಚೆನ್ನಾಗಿಲ್ವ ಅಂಕಲ್? ಅದ್ಭುತವಾಗಿದ್ಯಪ್ಪ. ಚೆನ್ನಾಗಿದೆ. ಪಟ್ಟು ಹಿಡಿದು ಇಷ್ಟೊಳ್ಳೆ ಅಡುಗೆ ಮಾಡಿದ್ಯಾ ಅಂದ್ರೆ ನೀನ್ ಮದುವೆ ಮಾಡ್ಕೊಳ್ಳೋ ಹುಡುಗಿ ಯಾರೇ ಆಗಿರ್ಲಿ ತುಂಬಾ ಅದೃಷ್ಟವಂತೆ.
ಅಮರ್, ಇದ್ದಕ್ಕಿದ್ದಾಗೆ ಯಾಕೆ ಇಷ್ಟೊಂದು ಮೌನವಾಗ್ಬಿಟ್ಟೆ? ಏನಾಯ್ತು ಅಮರ್? ಮದುವೆ ವಿಷಯ ಎತ್ತಿದ ಕೂಡ್ಲೆ ಯಾಕಪ್ಪ ಹಾಗಾಗ್ಬಿಟ್ಟೆ? ನನ್ ಪ್ರೀತಿ ನನ್ನಿಂದ ದೂರಾದ ಮರುಕ್ಷಣನೇ ಮದುವೆ ಅನ್ನೋ ವಿಚಾರಕ್ಕೆ ತೆರೆ ಎಳೆದ್ಬಿಟ್ಟೆ ಅಂಕಲ್. ಇನ್ ಮುಂದೆ ನನ್ನ ಜೀವನದಲ್ಲಿ ಮದುವೆ ಅನ್ನೋ ಮಾತೇ ಇಲ್ಲ. ನೋಡು ಅಮರ್, ಜೀವನ ಅಂದ್ಮೇಲೆ ಏಳು ಬೀಳು, ಸೋಲು ಗೆಲುವು ಎಲ್ಲ ಸಹಜ. ಪ್ರೀತಿ ಗೆದ್ದಾಗ್ಲೂ ಸೋತಾಗ್ಲೂ ಮುಂದೆ ಸಾಗೋ ಧೈರ್ಯನ ಎದೆ ತುಂಬಾ ತುಂಬ್ಕೋಬೇಕೇ ಹೊರತು ಭವಿಷ್ಯಕ್ಕೆ ಅಡ್ಡ ಬರೋ ತಡೆಗೋಡೆ ಆಗೋದಕ್ಕೆ ಬಿಡಬಾರ್ದು. ಎಲ್ಲ ಮರ್ತ್ಬಿಟ್ಟು ಮದುವೆ ಮಾಡ್ಕೊಂಡ್ರೆ ನೀನು ಚೆನ್ನಾಗಿರ್ತೀಯ, ನಿನ್ ಕುಟುಂಬದವ್ರಿಗೂ ಸಂತೋಷ ಆಗತ್ತೆ. ಅಮರ್, ಮದ್ವೆ ಸಂಗಾತಿನ್ ಕೊಡೋದಷ್ಟೇ ಅಲ್ಲ, ನಿನ್ ಮನ್ಸಲ್ಲಿರೋ ನೋವನ್ ಕೂಡ ಮರ್ಸುತ್ತೆ. ನಮ್ ಮಾತ್ ಕೇಳಿ ಮದ್ವೆ ಮಾಡ್ಕೊ. ನೀವ್ ಹೇಳಿದ್ದು ಕರೆಕ್ಟ್ ಆಗಿರ್ಬೋದು ಆಂಟಿ, ಆದ್ರೆ ಮುಂದೊಂದ್ ದಿನ ನಾನ್ ಮದುವೆ ಮಾಡ್ಕೊಂಡಿರೋ ಹುಡುಗಿಗೆ ನನ್ ಪ್ರೀತಿ ಬಗ್ಗೆ ಗೊತ್ತಾಗಿ ಅಪಾರ್ಥ ಮಾಡ್ಕೊಂಡ್ರೆ ಮನ್ಸಿಗೆ ನೋವಾಗುತ್ತೆ. ಅದು ಇಬ್ರಿಗೂ ನರ್ಕನೇ ಅಲ್ವಾ? ಹಾಗ್ ನಡೆಯಲ್ಲ ಅಂತ ನಾನು ಗಟ್ಟಿಯಾಗಿ ನಂಬಿದೀನಪ್ಪ. ಯಾಕಂದ್ರೆ ನಿಂದು ತುಂಬಾ ಒಳ್ಳೆ ಮನ್ಸು, ಸ್ವಾರ್ಥ ಇಲ್ದಿರೋ ಪ್ರೀತಿ. ನಿನ್ ಪ್ರೀತಿ ಬಗ್ಗೆ ತಿಳಿದ್ಮೇಲೂ ನಿನ್ನಂತ ಹುಡುಗನ್ ಮದ್ವೆ ಆಗೋದಕ್ಕೆ ನಿನ್ ಹೆಂಡತಿಯಾಗಿ ಬರೋಳು ಸಂತೋಷ ಪಡ್ತಾಳೆ ಹೊರತು ಸಂಕಟ ಪಡಲ್ಲ, ನಿನಗೂ ಸಂಕಟ ಕೊಡಲ್ಲ. ಇನ್ನು ಏನಪ್ಪ ಯೋಚನೆ ಮಾಡ್ತಿದ್ಯಾ? ಏನೋ ಆಂಟಿ, ನೀವಿಬ್ರು ಎಷ್ಟೇ ಹೇಳಿದ್ರು ಅದ್ಯಾಕೋ ಮದ್ವೆ ಬಗ್ಗೆ ನನ್ ಮನ್ಸು ಮುಚ್ಚೋಗ್ಬಿಟ್ಟಿದೆ. ಯಾಕಪ್ಪ? ಅಂದ್ರೆ ನೀನ್ ಪ್ರೀತಿಸಿರೋ ಹುಡುಗಿನ ನೀನಿನ್ನೂ ಮರೆಯಕ್ಕಾಗ್ತಿಲ್ವಾ? ನಿನ್ ಪ್ರೀತಿನ ಮನ್ಸಿಂದ ತೆಗ್ದಾಕಕ್ಕಾಗ್ತಿಲ್ವಾ? ಚೇಚೆ, ಹಾಗೇನಿಲ್ಲ ಅಂಕಲ್. ಅವಳು ಮದ್ವೆ ಆದ ಕೂಡ್ಲೆ ಅವಳ ವಿಷಯದಲ್ಲಿ ನಾನ್ ಮಾಡಿದ ತಪ್ಪೆಲ್ಲ ನಂಗೆ ಅರ್ಥ ಆಯ್ತು. ಅರ್ಥ ಆದ ತಕ್ಷಣ ನಾನು ಅವಳನ್ನ ಪೂರ್ತಿ ಮರ್ತ್ಬಿಟ್ಟೆ. ನನ್ ಪ್ರೀತಿನ ಮನ್ಸಿಂದ ಪೂರ್ತಿ ತೆಗ್ದು ಹಾಕ್ಬಿಟ್ಟೆ. ಹಾಗಿದ್ಮೇಲೆ ಮದ್ವೆ ಮಾಡ್ಕೊಂಡ್ರೆ ತಪ್ಪೇನಿದೆ ಅಮರ್? ಬನ್ನಿ ಅತ್ತೆ, ಕೂತ್ಕೊಳ್ಳಿ, ಊಟ ಬಡಿಸ್ತೀನಿ. ಒಂದ್ ನಿಮಿಷ. ಕೈಲಾಶ್, ಕೈಲಾಶ್. ಅಮ್ಮ, ನೋಡು ರಾಧಿಕಾ, ಚಿಕ್ಕ ವಯಸ್ಸಿಂದಾನು ನನ್ನ ಮಗನ್ನ ನಾನು ತುಂಬಾ ನಾಜೂಕಾಗಿ ಬೆಳೆಸಿದ್ದೀನಿ. ಇವನಿಗೆ ಯಾವ ನೋವು ಗೊತ್ತಾಗಬಾರ್ದು ಅಂತ ಅವನು ಏನೇ ಕೇಳಿದ್ರು ಸರಿ, ಅದು ಎಷ್ಟು ಕಷ್ಟ ಆದ್ರೂ ತಗೊಂಡ್ ಬಂದ್ ಕೊಟ್ಟಿದ್ದೀನಿ. ನನ್ನ ಹೆಂಡತಿ ಡಾಕ್ಟರ್ ಆಗೋದನ್ನ ನೋಡ್ಬೇಕು ಅಂತಿದ್ದೀನಮ್ಮ ಅಂತ ನನ್ನ ಮಗ ನನ್ನನ್ನು ಕೇಳಿದಾನೆ. ಅದಕ್ಕೆ ನೀನ್ ಸ್ಟಡೀಸ್ ಮುಂದುವರ್ಸೋಕೆ ನಾನು ಒಪ್ಪಿಗೆ ಕೊಡ್ತಿದ್ದೀನಿ. ಬೇಡ ಬಿಡಿಯತ್ತೆ, ನಿಮ್ಮನ್ಸು ಕಷ್ಟ ಕೊಟ್ಟು ನಾನ್ ಸ್ಟಡೀಸ್ ಮುಂದುವರ್ಸೋದು ಸರಿಯಲ್ಲ. ನೋಡಮ್ಮ, ನನ್ನ ಮಗನ ಮನಸ್ಸಿಗೆ ಒಂದು ಚೂರು ಕಷ್ಟ ಕೊಡಲ್ಲ. ಇವನ ಆಸೆ ಪಟ್ಟ ಅಂತ ನಾನು ನಿನ್ ಬಗ್ಗೆ ಯೋಚನೆ ಮಾಡಿದ್ದೀನಿ.
ನೀನ್ ಮೆಡಿಸಿನ್ ಕಂಪ್ಲೀಟ್ ಮಾಡ್ಲೇಬೇಕು.